ಡೀಟೇಲ್ಸ್ಗೆ ಇನ್ನು ಸೋಮವಾರದಿಂದಲೇ ಜಾತಿ ಗಣತಿ ಸಮೀಕ್ಷೆ ಶುರುವಾಗ್ತಾ ಇದೆ. ಸರ್ಕಾರಕ್ಕೆ ಬಿಸಿ ತುಪ್ಪ ಆಯಿತು ಜಾತಿ ಗಣತಿ ಸಮೀಕ್ಷೆ. ಜಾತಿ ಗಣತಿಯನ್ನ ಮುಂದೂಡಿಕೆಗೆ ಪಂಚಮಸಾಲಿ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ತರಾತುರಿಯಲ್ಲಿ ಯಾಕೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ನಿಲುವು ಕೂಡ ಸಮೀಕ್ಷೆಯನ್ನ ಮುಂದೂಡಬೇಕು ಅನ್ನೋದು ಅಂತ ಹೇಳಿದ್ದಾರೆ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಆಗ್ರಹವನ್ನ ಮಾಡಿದ್ದಾರೆ. ಜಾತಿ ಗಣತಿಯಲ್ಲಿ ತುಂಬಾ ದೋಷಗಳಿದೆ. ಸಮೀಕ್ಷೆಯ ಮೇಲೆ ರಾಜ್ಯದ 7 ಕೋಟಿ ಜನರ ಭವಿಷ್ಯ ಇದೆ. ಪಂಚಮಸಾಲಿ ಸಮುದಾಯದಲ್ಲಿ ಯಾವುದೇ ಗೊಂದಲ ಇಲ್ಲ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನ ಹೇಳಿದ್ವಿ. ಸಾಕಷ್ಟು ಹಿಂದುಳಿದ ವರ್ಗದ ಆಯೋಗ ಸಾಕಷ್ಟು ದೋಷಗಳನ್ನು ಅಲ್ಲಿ ದ್ವಂದ್ವಗಳನ್ನು ಮಾಡಿದೆ. ಒಂದು ಲಿಂಗಾಯತ ಕ್ರಿಶ್ಚಿಯನ್ ಅನ್ನುವಂಥದ್ದು, ಜಂಗಮ್ ಕ್ರಿಶ್ಚಿಯನ್ ಅನ್ನುವಂಥದ್ದು, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥದ್ದು, ಒಕ್ಕಲ ಕ್ರಿಶ್ಚಿಯನ್ ಅನ್ನುವಂಥದ್ದು ಅಲ್ಲಿ ಕೂಡ ದೋಷಗಳನ್ನು ಮಾಡಿದೆ. ಜೊತೆಗೆ ಲಿಂಗಾಯತ ಒಳಪಂಗಡಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಮಾಡಿದೆ. ಯಾಕಂದರೆ ಒಂದು ಕಡೆಗೆ ಲಿಂಗಾಯತ ಅಗಸಗೆ ಒಂದು ಕೋಡ್ ಕೊಟ್ಟಿದ್ದಾರೆ, ಅಗಸ ಲಿಂಗಾಯತ ಒಂದು ಕೊಟ್ಟಿದ್ದಾರೆ. ಲಿಂಗಾಯತ ಕಮ್ಮಾರಗೆ ಒಂದು ಕೋಡ್ ಕೊಟ್ಟಿದ್ದಾರೆ, ಕಮ್ಮಾರ ಲಿಂಗಾಯತ್ಗೆ ಒಂದು ಕೋಡ್ ಕೊಟ್ಟಿದ್ದಾರೆ. ಲಿಂಗಾಯತ ಮಡಿವಾಳಿಗೆ ಒಂದು ಕೊಟ್ಟಿದ್ದಾರೆ, ಮಡಿವಾಳ ಲಿಂಗಾಯತ್ಗೆ ಒಂದು ಕೋಡ್ ಕೊಟ್ಟಿದ್ದಾರೆ. ಸೊ ನಾಳೆ ಪರಿಷ್ಕರಣೆ ಮಾಡುವಾಗ ಅವರು ಎಲ್ಲಿ ಹೋಗಬೇಕು? ನಾಳೆ ಕ್ರಿಶ್ಚಿಯನ್ನಲ್ಲಿ ಅಗಸ ಅಂತ ಬರೆಸಿಕೊಂಡ್ರೆ ಅವ್ರು ಎಲ್ಲಿ ಹೋಗಬೇಕು? ನಾಳೆ ಅವ್ರನ್ನ ಯಾವ ಜಾತಿಲಿ, ಹಿಂದೂಗಳಲ್ಲಿ ಕೌಂಟ್ ಮಾಡ್ತಾರೋ, ಲಿಂಗಾಯತಲ್ಲಿ ಕೌಂಟ್ ಮಾಡ್ತಾರೋ, ಕ್ರಿಶ್ಚಿಯನ್ಲಿ ಕೌಂಟ್ ಮಾಡ್ತಾರೋ ನಂಬರು? ಹಾಗಾಗಿ ಆ ದ್ವಂದ್ವಗಳಿದಾವೆ. ಅದಕ್ಕೆ ಈಗಾಗಲೇ ಕೋರ್ಟ್ ಮೆಟ್ಲು ಏರಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಕೆಲವು ಸಚಿವರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ದೋಷವನ್ನು ನಿವಾರಣೆ ಮಾಡಿ. ಇಷ್ಟೊಂದು ಅರ್ಜೆಂಟ್ ಏನಿದೆ? ವಾಟ್ ಯು ವಾಂಟ್ ಟು ಅಚೀವ್? ಏನನ್ನು ನೀವು ಅಚೀವ್ ಮಾಡಲಿಕ್ಕೆ ಹೊರಟಿದ್ರೆ? ಈಗಾಗಲೇ ಆ ಸಮೀಕ್ಷೆಯನ್ನು ಹಿಂದೆ ಮಾಡಿರುವಂಥ ಕಾಂತರಾಜ ವರ್ಗ ಆಯೋಗದ ಸಮೀಕ್ಷೆಯನ್ನೇ ತಿರಸ್ಕಾರ ಮಾಡಲಾಗಿದೆ. ಅದನ್ನು ಅವೈಜ್ಞಾನಿಕ ಹೇಳಲಾಗಿದೆ. ಮತ್ತೆ ನೀವು ವೈಜ್ಞಾನಿಕವಾಗಿ ಮಾಡಬೇಕು, ಮರು ಸಮೀಕ್ಷೆ ಮಾಡ್ತಾ ಇರೋದನ್ನ ಮತ್ತೆ ಯಾಕೆ ಅಷ್ಟೊಂದು ಹರಿಬರಿ? ಏನು ಅವಶ್ಯಕತೆ? ಅಷ್ಟೊಂದು ಅವಶ್ಯಕತೆ ಏನಿದೆ ಅರ್ಜೆಂಟಾಗಿ? ನಾವು ಇದು ಜಾತಿ ಗಣತಿಯಲ್ಲ, ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ. ಜಾತಿ ಗಣತಿ ಮಾಡೋಕೆ ರಾಜ್ಯಕ್ಕೆ ಪವರ್ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 60 ಪ್ರಶ್ನೆಗಳಿಗೆ ಎಲ್ಲರೂ ಸಮಾಧಾನದಿಂದ ಉತ್ತರಿಸಿ. ಸೊ ಈ ರೀತಿಯಾಗಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರ ಪ್ರತಿಕ್ರಿಯೆ. ಎಲ್ಲರೂ ಮಾಧ್ಯಮದೊಳಗೆ ಜಾತಿ ಗಣತಿ ಅಂತೇಳಿ, ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡೋಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಭಾಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನು ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂಥ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ, ಮತ್ತು ಅದೇ ರೀತಿ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.